ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗೌರಿ ಗಣೇಶ ಹಬ್ಬ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಲೈಫಲ್ಲಿ ತುಂಬ ಸಂತೋಷ ಸಿಗಲಿ ಅಂತ ಹೇಳಿ ನಾನು ಪ್ರೇ ಮಾಡ್ಕೊತೀನಿ. ಆ್ಯಂಡ್ ನೀವು ಅಷ್ಟೇ ನನ್ನ ವ್ಲಾಗ್ ಎಲ್ಲ ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನಿನ್ನೆ ನನಗೆ ಡ್ಯೂಟಿ ಇತ್ತು, ಸೊ ಹಾಗಾಗಿ ಹೋಗಿ ಬಂದೆ. ಇವತ್ತು ಗಣೇಶ ಹಬ್ಬ ಆ್ಯಂಡ್ ನಮ್ಮನೇಲಿ ನಾವಿದು 2ನೇ ವರ್ಷ ಗಣಪತಿನ ಕೂರಿಸ್ತಾ ಇರೋದು. ಸೊ ಎಲ್ಲ ಪೂಜೆ ಎಲ್ಲ ಅಂದರೆ ಲೈಕ್ ಕೂರಿಸಿ ಸ್ಥಾಪನೆ ಎಲ್ಲ ಮಾಡಾಗಿದೆ. ಇನ್ನು ಪೂಜೆ ಒಂದು ಮಾಡಬೇಕು ಮತ್ತು ತನಿ ಎರಿಯಕ್ಕೆ ಹೋಗ್ತೀವಿ ನಮ್ಮ ಸೈಡೆಲ್ಲ ಈ ಹಬ್ಬದ ದಿನ. ಸೊ ಅದಕ್ಕೆ ಹೋಗಬೇಕು. ಆ್ಯಂಡ್ ಪ್ಲ್ಯಾನ್ಸ್ ಬೇರೆಯೇ ಇತ್ತು, ಬಟ್ ಏನೇನೋ ಆಗಿ ಏನೇನೋ ಆಯಿತು. ಆ್ಯಂಡ್ ಇದು ನನ್ನ ಇವತ್ತಿನ ಔಟ್ಫಿಟ್ ತೋರಿಸ್ತೀನಿ. ಸೊ ಒಂದು ಪಿಂಕ್ ಕಲರ್ ಕುರ್ತಾ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ಇಲ್ಲಿ ವರ್ಕ್ ಇದೆ. ಆ್ಯಂಡ್ ಇದಕ್ಕೆ ಒಂದು ಶಿಮ್ಮರ್ದು ಲೆಗ್ಗಿನ್ನ ಹಾಕಿದ್ದೀನಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಈ ಹಬ್ಬಕ್ಕೆ ಸೀರೆ ಉಟ್ಕೊತಾ ಇಲ್ಲ. ಉಟ್ಕೋಬೇಕು ಅಂತ ಅಂದ್ಕೊಂಡೆ, ಆಮೇಲೆ ಯಾಕೋ ಲಾಸ್ಟ್ ಮೂಮೆಂಟಲ್ಲಿ ಬೇಡ ಅಂತ ಅನ್ನಿಸ್ತು. ತಿಂಡಿ ಇನ್ನೂ ಮಾಡಿಲ್ಲ. ಸೊ ಹೇಗೆ ಹೋಗುತ್ತೆ ಏನೋ ಅಂತೇಳಿ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಹಬ್ಬ. ಈ ವಿಡಿಯೋನ ಹಬ್ಬ ಆಗಿ ಒಂದು 3-4 ತಿಂಗಳಾದ್ಮೇಲೆ ಅಪ್ಲೋಡ್ ಮಾಡ್ತಿದ್ದೀನಿ. ಕಾರಣ ಇಷ್ಟೇ, ಈ ಒಂದು ಹಬ್ಬದ ದಿನ ಈ ವ್ಲಾಗ್ನ ಮಾಡಿದ್ದೆ, ಬಟ್ ಅದು ಫೋನಲ್ಲಿ ಏನೋ ಒಂದು ಗ್ಲಿಚ್ ಆಗಿ ಅದು ಡಿಲೀಟ್ ಆಗಿಬಿಟ್ಟಿತ್ತು. ಸೊ ನಾನು ರೀಸೆಂಟಾಗಿ ಈ ವಿಡಿಯೋ ನನಗೆ ಮತ್ತೆ ಸಿಕ್ತು. ಸೊ ಹಾಗಾಗಿ ಮತ್ತೆ ಎಡಿಟ್ ಮಾಡಿ ಈ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆಯ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆ ನಾವು ಯೂಶ್ವಲಿ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡ್ತೀವಿ. ಮತ್ತು ನಮ್ಮಮ್ಮ ಗಣಪತಿ ಕೂರಿಸೋದ್ರಿಂದ ಗಣೇಶನಿಗೆ ಉದ್ದಿನ ವಡೆ ಅಂದರೆ ತುಂಬ ಇಷ್ಟ. ಹಾಗಾಗಿ 21 ಉದ್ದಿನ ವಡೆನ ಆರ ಮುಖಾಂತರ ಮಾಡ್ತೀವಿ. ಸೊ ನಾನು ಅದನ್ನು ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಮ್ಮನೆ ಸೈಡಲ್ಲೆಲ್ಲ ಗಣಪತಿ ಹಬ್ಬದ ದಿನನೇ ದೇವಸ್ಥಾನಕ್ಕೆ ಹೋಗಿ ತನಿ ಎರೆದು ಬರೋದು. ನಾವು ನಾಗರ ಪಂಚಮೇಲಿ ಮಾಡಲ್ಲ. ಸೊ ಮನೇಲಿ ಗಣಪತಿನ ಕೂರಿಸಿ ಪೂಜೆ ಎಲ್ಲ ಮಾಡಾದ್ಮೇಲೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ. ಅವರು ಓಸತಿ ಹಿಂಗೆ ಕಟ್ಕೊಬಿಟ್ಟು ಬಿಟ್ಬಿಟ್ಟಿದ್ರು. ಹಿಂಗಿಡಿ ಅರ್ಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಅವೇನೆಲ್ಲ ಅರ್ಶಿನ ಕುಂಕುಮ ನಿಮಗೆ ಮಡಗಿ ನಾನು ತಗತ್ತೀನಿ ತಿನ್ಬೇಕು. ನೀನು ತಿನ್ಕೊ, ಒಂದೇ ಒಂದು ತಗೊಂಡು ಮಿಕ್ಕ ಮಣಿಕೊ. ಸೊ ಈಗಷ್ಟೇ ತಿಂದಿದ್ದು 1 ಗಂಟೆ ಆಗೋಯಿತು. ಆ್ಯಕ್ಚುಲಿ ಸ್ವಲ್ಪ ಲೇಟೇ ಆಯಿತು. ಅಂದರೆ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ದೆನ್ ಅಲ್ಲೋಗಿ ತನಿ ಎಲ್ಲ ಎರೆದು ಬರೋಷ್ಟರಲ್ಲಿ ಆ್ಯಕ್ಚುಲಿ 2 ದೇವಸ್ಥಾನ ಇದೆ ಆಯಿತಾ. 2 ದೇವಸ್ಥಾನದಲ್ಲೂ ಮಾಡಬೇಕು. ಎಷ್ಟು ಹೊಟ್ಟೆ ಹಸಿವಾಗಿತ್ತು ಅಂದರೆ ನನಗಂತೂ ಈಗ ಮುಂಚೆಲ್ಲ ನಾನು ಊಟ ಮಾಡ್ದಿರ ತಿಂದಿರ ಇರ್ತಿದ್ದೆ. ಈಗ ನನ್ನ ಕೈಲಿ ಆಗೋದೇ ಇಲ್ಲಪ್ಪ. ಸೊ ಹಾಗೆ ಪರ್ಪಲಿಂದ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಕೂಡ ಓಪನ್ ಮಾಡೋಣ ಅಂತ. ಆ್ಯಕ್ಚುಲಿ ಪರ್ಪಲಲ್ಲಿ ನಾನು ಮೊನ್ನೆ ನೈಟ್ ಬುಕ್ ಮಾಡಿದ್ದು, ಇವತ್ತು ಆಲ್ರೆಡಿ ಕಳಿಸ್ಕೊಟ್ಟಿದ್ದಾರೆ. ಏನು ಅಂದರೆ ಒಂದು ಬಂದು ಆ್ಯಕ್ಚುಲಿ ನನ್ನ ತಂಗಿ ವೈಟ್ ಐಲೈನರ್ ಬೇಕು ಅಂದಿಲ್ಲ, ಅದಕ್ಕೋಸ್ಕರ ಇದನ್ನು ಬುಕ್ ಮಾಡಿದ್ದೆ. ವೈಟ್ ಕಲರ್ ಅವಳೇನೋ ನೋಡಿದ್ಲು ಅನ್ಸುತ್ತೆ ಟ್ರೈ ಮಾಡೋಕ್ಕೆ ಅಂತ. ಮಾರ್ಸ್ದು ಓಂಟ್ ಸ್ಮಡ್ಜ್ ಓಂಟ್ ಬಡ್ಜ್ ಕಾಜಲ್, ನೋಡೋಣ ಹೇಗಿದೆ ಅಂತ. ಸೊ ಇದು ಬಂದು ಪ್ಯಾಕೇಜಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ನೈಸ್ ಅಲ್ಲ. ಇವನ್ ಒಂದು ಶಾರ್ಪ್ನರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದಾದಮೇಲೆ ನನಗೆ ಲೇಸರ್ ಟ್ರೀಟ್ಮೆಂಟಿಗೆ ಹೋಗೇ ಇಲ್ಲ ವಿಡಿಯೋ ಅಪ್ಲೋಡ್ ಮಾಡಿದಾಗಿಂದ. ಆ್ಯಕ್ಚುಲಿ ಲಾಸ್ಟು ಈ ಮಂತ್ ಸ್ಟಾರ್ಟಿಂಗಲ್ಲಿ ಮಾಡಿಸ್ಕೋಬೇಕಿತ್ತು, ಬಟ್ ನಾನು ಮಿಸ್ ಮಾಡಿಕೊಂಡೆ. ಅದಕ್ಕೆ ಫೇಶಿಯಲ್ ರೇಸರ್ಸ್ ಬುಕ್ ಮಾಡಿದ್ದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಮುಂಚೆ ಒಂದು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು ಯೂಸ್ ಮಾಡ್ತಿದ್ದೆ, ಅದಷ್ಟು ನೀಟಾಗಿ ಹೋಗ್ತಾನೇ ಇರಲಿಲ್ಲ. ಆ್ಯಂಡ್ ಇವಾಗ ಈ ವೀಕಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ.
ಮೂರಿದೆ. ಕಾರ್ಮೆಸಿ ಅವ್ರದ್ದು ಫೇಶಿಯಲ್ ರೇಸರ್ ಫಾರ್ ವಿಮೆನ್, ಇನ್ಸ್ಟೆಂಟ್ ಆ್ಯಂಡ್ ಪೇನ್ಲೆಸ್, ಜಿಗ್ಜ್ಯಾಗ್ ಬ್ಲೇಡ್, ಆ್ಯಂಟಿ ಸ್ಲಿಪ್ ಗ್ರಿಪ್. ಹೌದು, ಈ ಗ್ರಿಪ್ಪು ಚೆನ್ನಾಗಿರ್ಬೇಕು ನಾವು ನೀಟಾಗಿ ಹೋಲ್ಡ್ ಮಾಡೋಕ್ಕೆ. ಸೊ ಇದು. ಆ್ಯಂಡ್ ಲಾಸ್ಟ್ ಒಂದು ಬಂದು ಏನು ಇಲ್ವೇ ಇಲ್ಲ, ಏನು ಕೊಟ್ಟೇ ಇಲ್ಲ. ನಾನು ಇನ್ನೊಂದು ಬುಕ್ ಮಾಡಿದ್ದೆ, ಇಲ್ಲ ಇಲ್ಲಿದೆ, ಮಾರ್ಸ್ದು ಲಿಪ್ ಲೈನರ್. ಇದಕ್ಕೆ ತುಂಬ ರಿವ್ಯೂಸ್ ಚೆನ್ನಾಗಿದೆ, ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ. ಆ್ಯಕ್ಚುಲಿ ಐ ಆಮ್ ನಾಟ್ ಅ ಲಿಪ್ ಲೈನರ್ ಪರ್ಸನ್, ಬಟ್ ಸ್ಟಿಲ್ ನಾನು ಟ್ರೈ ಮಾಡಬೇಕು ಅಂತೇಳಿ ತರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಒಂದು ಮೇಕಪ್ ವೀಡಿಯೋನ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ನ, ಸೊ ಅದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ತರಿಸಿದ್ದು. ಇದೇನಾದರೂ ನಿಮಗೆ ಪ್ರಾಡಕ್ಟ್ಸ್ ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಇದಿಷ್ಟರಿಂದ 500 ಆಯಿತು. ಇದೇ ಸ್ವಲ್ಪ ಕಾಸ್ಟ್ಲಿ ಆಗಿದ್ದು ಒಂದೇ 300. ಇದು 147, 3ರಿಂದ ಇದು ಬರ್ತಿದೆ. ಆ್ಯಂಡ್ ಇದು 65 ರುಪೀಸ್ ಅಷ್ಟೇ. ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಗಣಪತಿನ ಬಿಡಕ್ಕೆ ಅಂತ ಹೋಗ್ತಾ ಇದೀವಿ. ಅದು ಬಿಡಕ್ಕೆ ಅಂತ ಇಬ್ರು ಕ್ಯಾಂಡಿಡೇಟ್ಸ್ ಇದ್ದಾರೆ. ಅದೇ ಇವನು ಸಂಜೆ ಒಂದ್ಸಲ ದೇವರಿಗೆ ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡೋಕ್ಕೆ ಅಂತೇಳಿ ಹೋಗ್ತಿದ್ವಿ. ಸೊ ನನ್ನ ಕಸಿನ್ಸ್ ಆಗಿರ್ಬೋದು ಆ್ಯಂಡ್ ನಮ್ಮ ಆಂಟಿ, ದೊಡ್ಡಮ್ಮ, ದೆನ್ ನಮ್ಮ ಅಕ್ಕಂದಿರು ಎಲ್ಲರೂ ಇದ್ದರು. ಲಾಸ್ಟ್ ಇಯರ್ ನಾವು ಹಬ್ಬಾಗಿದ್ದು ನೆಕ್ಸ್ಟ್ ಡೇ ಬಿಟ್ಟಿದ್ವಿ, ಬಟ್ ಈ ಸಲ ಫ್ರೀ ಇದ್ದೀವಿ ಮತ್ತು ಒಂದಿನನೇ ಸಾಕು ಅನ್ನೋ ಒಂದು ಕಾರಣಕ್ಕೆ ಸೇಮ್ ಡೇನೇ ನಾವು ಗಣಪತಿನ ವಿಸರ್ಜನೆ ಮಾಡ್ತಿದ್ದೀವಿ. ಆ್ಯಂಡ್ ನಮ್ಮ ಗದ್ದೆಯಲ್ಲೇ ಹೋಗ್ಬಿಟ್ಟು ನಾವು ಈ ಒಂದು ಪ್ರೋಸೆಸ್ನ ಮಾಡೋದು. ಏನು ಬ್ರೋ, ಇರು ನಾನು ಮುಂದೆ ಬರ್ತೀನಿ. ಸರಿ, ಚಪ್ಪಲಿ ಎಲ್ಲ ಬೇಡ ಅಲ್ವಾ? ಯಾರ್ದು ವಾಯ್ಸ್ ಬರ್ತಾ ಇಲ್ಲ. ಸೊ ಇವಾಗ ಗಣಪತಿ ಬಿಡಕ್ಕೆ ಅಂತ ಹೇಳಿ ನಮ್ಮ ಗದ್ದೆಗೆ ಬಂದಿದ್ವಿ. ಲಾಸ್ಟ್ ಇಯರ್ ಕೂಡ ವ್ಲಾಗ್ ಮಾಡಿದ್ದೆ, ಯಾರಿಗಾರು ನೋಡಿದ್ರೆ ನೆನಪಿರುತ್ತೆ. ಸೊ ಇಲ್ಲೇ ಬಿಡಕ್ಕೆ ಬಂದಿರೋದು. ಲಾಸ್ಟ್ ಟೈಮ್ ಬರೀ ನಾನು, ನನ್ನ ತಮ್ಮ, ನಮ್ಮಪ್ಪ, ನನ್ನ ತಂಗಿ ಸಹನಾ ಇದ್ಲು. ಈ ಸಲ ಅವಳು ಮಿಸ್ಸಿಂಗ್. ಅವಳು ಬದಲಾಗಿ ನಮ್ಮ ಅಕ್ಕ, ಅಕ್ಕನ ಮಕ್ಕಳು, ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ ಎಲ್ಲ ಇದ್ದಾರೆ. ಆ್ಯಂಡ್ ಇವನು ಒಬ್ಬ ಅಲ್ಲಿ ಕಾಣ್ತಾ ಇದ್ದಾನಲ್ಲ, ಅವನೊಬ್ಬ ಇದ್ದಾನೆ. ಸೊ ಎಲ್ಲರೂ ಇವಾಗ ಬಿಡಕ್ಕೆ ಹೋಗ್ತೀವಿ. ಲಾಸ್ಟ್ ಟೈಮ್ ನಾವು ಇಷ್ಟೇ ಜನ ಬಂದು ಬಿಟ್ಟು ನಮ್ಮ ಮೊಸರನ್ನ ಮಾಡಿಕೊಟ್ಟಿರೋ ಅದನ್ನು ತಿನ್ಕೊಂಡು ಹೋಗಿದ್ವಿ. ಆ ವ್ಲಾಗ್ ನೋಡಿದ್ರೆ ನೆನಪಿರುತ್ತೆ. ಇವಾಗ ಬಿಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಗದ್ದೆನ ಒಂದ್ಸಲ ಹಂಗೆ ತೋರಿಸ್ತೀನಿ. ಇಲ್ಲಿ ಹೋಗ್ತಾ ಇದ್ದಾನೆ ಇಟ್ಕೊಂಡು. ನೀವೆಲ್ಲ ಇದೆ ಫಸ್ಟ್ ಟೈಮ್ ತಾನೇ ಇಲ್ಲಿಗೆ? ನಾನು ನೀನು ಫಸ್ಟ್ ಟೈಮ್ ಅಲ್ವಾ? ಈ ಥರ ಎಲ್ಲ ಸರ್ಕಸ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಗಣಪತಿ ಬಿಡಲಿಕ್ಕೆ. ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಅಂದರೆ ಗಣಪತಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಬಿಟ್ಟಿದ್ವಿ. ನಾನು ರಜೆನೋ ಹಾಕ್ಕೊಂಡಿದ್ದೆ ಅನಿಸುತ್ತೆ, ಅಥವಾ ರಜೆ ಇತ್ತೇನೋ. ಬಟ್ ಈ ಸಲ ಹಂಗೆ ಮಾಡೋಕ್ಕಾಗಲ್ಲ, ಹಾಗಾಗಿ ಬಿಡ್ತಾ ಇದ್ದೀವಿ ಇವತ್ತೇ. ಅದರೊಳಗಡೆ ಕಟ್ಬಿಟ್ಟು ನೋಡಿ ನೋಡ್ಕೊಂಡಲ್ಲಿ ನೋಡಿದ್ದೀವಿ ನೋಡಪ್ಪ. ಇಲ್ಲೇ ಎಷ್ಟನ ಇಲ್ಲಿಸ್ಬಿಟ್ಟು ದೇವ್ರನ್ನ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಅಲ್ಲೊಂದ್ಸಲ ಪೂಜೆ ಮಾಡ್ತೀವಿ. ಆ್ಯಂಡ್ ನಾವಿದು 2ನೇ ವರ್ಷ ಗಣಪತಿನ ಕೂರಿಸಿದ್ದು. ಸೊ ನಮ್ಮಮ್ಮ ಲಾಸ್ಟ್ ಟೈಮ್ ನಾವು ಮಾತ್ರ ಹೋಗಿದ್ವಿ, ನಮ್ಮಮ್ಮ ಬಂದಿರಲಿಲ್ಲ. ಈ ಸಲ ಅವರು ಕೂಡ ಬಂದಿದ್ದರು. ಆ್ಯಂಡ್ ಅಲ್ಲೂ ಕೂಡ ತಿನ್ನಲಿಕ್ಕೆ ಅಂತೇಳಿ ಪ್ರಸಾದಕ್ಕೆ ಮೊಸರನ್ನ ಮಾಡ್ಕೊಂಡು ಬಂದಿದ್ದರು. ಸೊ ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿ ವಿಸರ್ಜನೆ ಮಾಡಬೇಕು. ಆ್ಯಂಡ್ ಇದಾಗಿತ್ತು ನಮ್ಮ ಗಣಪತಿ ಹಬ್ಬದ ವ್ಲಾಗ್. ತುಂಬ ಲೇಟ್ ಆಯಿತು, ಬಟ್ ನಂದು ವಿಡಿಯೋ ಕಳೆದೋಗಿರೋ ಕಾರಣ ನಾನು ಅಪ್ಲೋಡೇ ಮಾಡೋಕ್ಕಾಗಿಲ್ಲ. ಬಟ್ ಫೈನಲಿ ನನಗೆ ಈ ವಿಡಿಯೋ ಸಿಕ್ತು. ಸೊ ಹಾಗಾಗಿ ಅಪ್ಲೋಡ್ ಮಾಡೋಣ. ಆ್ಯಂಡ್ ಇದು ಒಂದು ಮೆಮೊರಿ ಥರ ಇರುತ್ತೆ ಅಂತ ಹೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಗೇನಾದ್ರು ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಹೆಚ್ಚಿನ ವೀಡಿಯೋಸಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಮಾಡ್ತಾ ಇದ್ದೀನಿ ನಡಿ. ಗಣಪತಿ ಬಪ್ಪ ದೊಡ್ಡ